ನಮಸ್ತೆ ಸ್ನೇಹಿತರೆ, ನಾವೀ ದಿನ ಹೇಳೋ ವಿಷಯವನ್ನು ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗರಿಗೂ ಮುಟ್ಟಿಸುವಂತಹ ಕಾರ್ಯ ನಡೆಸಿ. ಕಬಿನಿ ಜಲಾಶಯ ತುಂಬಿದೆ, ಬಾಗಿನ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ ಮುಂದೂಡುತ್ತಾ ಹೋಗ್ತಾ ಇದೆ. ಆದರೆ ಜಲಾಶಯಕ್ಕೆ 50 ವರ್ಷ ತುಂಬಿದೆ. ಜಲಾಶಯ ಕಟ್ಟಿ 50 ವರ್ಷ ಕಳೆದರೂ ಜಲಾಶಯವನ್ನು ಉದ್ಘಾಟನೆ ಮಾಡುವಂತಹ ಕಾರ್ಯಕ್ಕೆ ಯಾರೂ ಕೈ ಹಾಕ್ತಾ ಇಲ್ಲ. ಆದರೆ 50 ವರ್ಷದ ಸಂಭ್ರಮವೂ ಕೂಡ ಮರೀಚಿಕೆಯಾಗುವಂತಹ ಆತಂಕವಿದೆ. ಇದರ ಜೊತೆಗೆ ಪ್ರತಿ ವರ್ಷ ಜಲಾಶಯಕ್ಕೆ ಬಾಗಿನ ಅರ್ಪಣೆ ವೇಳೆ ಸುಣ್ಣ ಬಣ್ಣಗಳನ್ನು ಹೊಡೆದು ಶೃಂಗಾರ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ನೀವು ಇದೊಂದು ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಒಬ್ಬ ಬಡವ ಒಂದು ಪುಟ್ಟ ಮನೆ ಕಟ್ಟಿದರೂ ಕೂಡ ಆತ ಈ ಆಧುನಿಕ ಕಾಲಕ್ಕೆ ಹೊಂದಿಕೊಂಡ ರೀತಿಯಲ್ಲಿ ಸುಣ್ಣ ಬಣ್ಣಗಳನ್ನು ಬಳಕೆ ಮಾಡಿ ಅದಕ್ಕೆ 4-5 ವರ್ಷ ಇನ್ನು ಸುಣ್ಣ ಹೊಡೆಯದಂತೆ ನೋಡಿಕೊಳ್ಳುತ್ತಾನೆ ಅಲ್ವಾ. ಆದರೆ ನಮ್ಮ ಜಲಾಶಯದ ವಿಚಾರದಲ್ಲಿ ಮಾತ್ರ 50 ವರ್ಷದಿಂದ ಕೋಟಿಗಟ್ಟಲೆ ಹಣ ಸುಣ್ಣ ಬಣ್ಣಕ್ಕೆ ಖರ್ಚು ಮಾಡಿರುತ್ತಾರೆ. ಆದರೆ ಇದಕ್ಕೆ ಶಾಶ್ವತವಾದ ಅಪೆಕ್ಸ್ ಪೈಂಟ್ಗಳನ್ನು ಹೊಡೆದು ಸುಂದರಗೊಳಿಸಿದರೆ ಒಂದು 5-6 ವರ್ಷಗಳ ಕಾಲ ಸುಣ್ಣ ಬಣ್ಣ ಹೊಡೆಯುವಂತಹ ಕೆಲಸಕ್ಕೆ ಕೈ ಹಾಕುವಂತಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಖಾಸಗಿ ಕಂಪನಿಯವರು ಬಣ್ಣ ಸುಣ್ಣ ಹೊಡೆದರೆ 15 ವರ್ಷಗಳಿಂದ 25 ವರ್ಷಗಳವರೆಗೆ ಇನ್ನು ಸುಣ್ಣ ಬಣ್ಣದ ವಿಷಯಕ್ಕೆ ಕೈ ಹಾಕುವುದಿಲ್ಲ. ನಮ್ಮ ಈ ನೀರಾವರಿ ನಿಗಮ ಅಧಿಕಾರಿಗಳು ಮಾತ್ರ ಜಲಾಶಯದ ಬಣ್ಣ ಸುಣ್ಣದ ನೆಪದಲ್ಲಿ ಅಕ್ರಮ ಕಾಮಗಾರಿ ನಡೆಸಿ ಹಣ ಮಾಡ್ತಿದ್ದಾರೆ. ದಯವಿಟ್ಟು ಈ ವರ್ಷವಾದರೂ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವಂತಹ ಬಣ್ಣ ಸುಣ್ಣಗಳನ್ನು ಬಳಕೆ ಮಾಡಬೇಕಾಗಿ ಸಾರ್ವಜನಿಕ ವಲಯದಲ್ಲಿ ಇದೊಂದು ವಿಷಯ ಮಾತ್ರ ಕೇಳಿ ಬರ್ತಾ ಇದೆ.